ಇಲ್ಲ, ಈ ಸರಿ ಇಲ್ಲೇ ನಡೆಸ್ತಾರೆ. ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವಿ ಮತ್ತೆ ಸೇಮ್. ಈಗ ಬೆಂಗಳೂರು ಯಾಕೆ ತಯಾರಿ ಮಾಡಲಿಕ್ಕೆ ಅದಕ್ಕೆ ಟೈಮ್ ಬೇಕಾದಿಲ್ಲ, ಇನ್ನೂ ಯಾವುದೂ ಸೂಚನೆ ಇಲ್ಲಲ್ಲ. ಈ ಸಾರಿ ಯಥಾಸ್ಥಿತಿ ಆಗ್ಬೋದು. ಇಲ್ಲ, ಕ್ಯಾಬಿನೆಟ್ನಲ್ಲಿ ಡೇಟ್ ನಿರ್ಧಾರ ಮಾಡಬೇಕು. ಇನ್ನೂ ಸಬ್ಜೆಕ್ಟ್ ಬಂದಿಲ್ಲ. ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 ಅವರ್ ಅಷ್ಟೇ, 1 ವೀಕ್, ಒಂದು ವಾರ ಮೊದಲೇ ಗೊತ್ತಾರೆ, ಅರೇಂಜ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳು 2 ತಿಂಗಳು ಬೇಕು ಅಲ್ಲಿ ಮಾಡಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳಬೇಕು ಡೇಟ್ ಇವರು. ನಿನ್ನೆಯಿಂದ ಒಂದು ಚರ್ಚೆ ಶುರುವಾಗಿದೆ ಸರ್. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಬ್ಯಾನರ್ಗಳನ್ನು ಸರ್ಕಾರಿ ಕಾರ್ಯಕ್ರಮ ಬಳಸಿಲ್ಲ ಅನ್ನೋದು ಬಹಳ ಅಂದ್ರೆ ಸಿದ್ದರಾಮಯ್ಯನವರು ಈಗಲೇ ಈ ಸರ್ಕಾರ ಕಡೆಗಣಿಸ್ತು, ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕಂಗೆ ಅವ್ರು ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ರು ಕೂಡ ಅದೇ ಕಾರಣಕ್ಕಾಗಿ ಏನೋ ಚರ್ಚೆ ಇದೆ. ಇಲ್ಲ, ಯಾವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. DCM ಅಂತ ಹಾಕಿದ್ರ ಇತ್ರ ಅವ್ರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟೌಟ್ ಇತ್ತು, ಫ್ಲೆಕ್ಸ್ ಇತ್ತು. ರಾಹುಲ್ ಗಾಂಧಿ ಅವ್ರದ್ದು ಇತ್ತು. ಇವರು ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಆ ರೋಡ್ ಮಾಡೋಕ್ಕೆ ಇವರು ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಮಾಜಿ CM ಅವರ ಫ್ಲೆಕ್ಸ್ ಕಟೌಟ್ ಇರುತ್ತೆ, ಪಕ್ಷದಿದ್ದು ಇದು ಚರ್ಚೆ. ನಾನು ನೋಡಿ, ಅದು ಸರ್ಕಾರಿ ಕಾರ್ಯಕ್ರಮ ಅಥವಾ ಅವ್ರು ಏನೋ ಉತ್ಸವ ಸಮಿತಿ ಅವ್ರು ಮಾಡಿದಾರೆ ಅನ್ನೋದು ನೋಡ್ಬೇಕಲ್ಲ ಅವರು. ಸರ್ಕಾರದ ಕಾರ್ಯಕ್ರಮ ನೋಡ್ಬೇಕಾದ್ರೆ ಬಿಡಿ ಏನು ಮಾಡಿದ್ರೆ ನೋಡ್ಬೇಕಲ್ಲ. ಈಗ ಅದು ಖರ್ಗೆ ಅವ್ರದ್ದು ಹಾಕಿದ್ರ ಅಲ್ಲಿ. ಅದು ಅವರು ಯಾರು ಮಾಡಿದಾರೆ ಅವರು ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಯಾರು BDA ಮಾಡಿದಾರೆ, ಯಾರು ಮಾಡ್ಯಾರ, ಅವ್ರ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಅದ್ರ ಬಗ್ಗೆ ಯಾಕೆ ಹಾಕಿಲ್ಲ ಅನ್ನೋದು. ಈಗ ನಾವು ಹೇಳಿ